ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಎಚ್ಡಿಕೆ ಸನ್ ನಿಖಿಲ್. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬಿಜೆಪಿ ಸಿದ್ಧಾಂತವೇ ಬೇರೆ, ಜೆಡಿಎಸ್ ಸಿದ್ಧಾಂತವೇ ಬೇರೆ. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಎಚ್.ಡಿ. ಕುಮಾರಸ್ವಾಮಿ ಅವರ ಸನ್ ನಿಖಿಲ್ ಕುಮಾರಸ್ವಾಮಿ. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬಿಜೆಪಿ ಸಿದ್ಧಾಂತವೇ ಬೇರೆ, ಜೆಡಿಎಸ್ ಸಿದ್ಧಾಂತವೇ ಬೇರೆ. ಬಿಜೆಪಿ ಜೊತೆ ಇದ್ರು ಜೆಡಿಎಸ್ ಮೂಲ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಜೆಡಿಎಸ್ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಅವರು ಖಡಕ್ ಆಗಿ ಮಾತನಾಡಿದ್ದಾರೆ. ಬಿಜೆಪಿ ಜೊತೆ ಅಧಿಕಾರ ಹಂಚಿಕೆ ಲೋಕಲ್ನಲ್ಲಿ ಚರ್ಚೆ ಮಾಡಲ್ಲ, ಅದು ರಾಷ್ಟ್ರೀಯ ವರಿಷ್ಠರ ಮಟ್ಟದಲ್ಲಿ ನಿರ್ಧಾರವಾದ ವಿಚಾರ. ಸ್ಥಳೀಯ ಮಟ್ಟದಲ್ಲಿ ಇದನ್ನ ಚರ್ಚಿಸುವ ಅಗತ್ಯ ಇಲ್ಲ. ವಿಜಯೇಂದ್ರ ಟೀಮ್ಗೆ ಡೈರೆಕ್ಟ್ ಟಕ್ಕರ್ ಕೊಟ್ಟ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಇರೋದು ನ್ಯಾಚುರಲ್ ಮೈತ್ರಿ, ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಆದ್ರೆ ಇವತ್ತಿಗೂ ನಾವು ಹೃದಯದಿಂದಲೇ ಜಾತ್ಯತೀತ. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಎಚ್.ಡಿ.ಕೆ ಸನ್ ನಿಖಿಲ್. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬಿಜೆಪಿ ಸಿದ್ಧಾಂತವೇ ಬೇರೆ, ಜೆಡಿಎಸ್ನ ಸಿದ್ಧಾಂತವೇ ಬೇರೆ. ಬಿಜೆಪಿ ಜೊತೆ ಇದ್ರೂ ಕೂಡ ಜೆಡಿಎಸ್ ಮೂಲ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ನಮ್ಮ ಮೂಲ ಸಿದ್ಧಾಂತ ಏನಿದೆ ಅದನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ ಅಂತ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಖಡಕ್ ಆಗಿ ಮಾತನಾಡಿದ್ದಾರೆ. ಬಿಜೆಪಿ ಜೊತೆ ಅಧಿಕಾರ ಹಂಚಿಕೆಯಾಗಿದೆ, ಲೋಕಲ್ನಲ್ಲಿ ಈ ಒಂದು ವಿಚಾರವನ್ನ ಚರ್ಚೆ ಮಾಡೋದಿಲ್ಲ, ಅದು ರಾಷ್ಟ್ರೀಯ ವರಿಷ್ಠರ ಮಟ್ಟದಲ್ಲಿ ನಿರ್ಧಾರವಾದಂತಹ ವಿಚಾರ. ಇನ್ನು ಸ್ಥಳೀಯ ಮಟ್ಟದಲ್ಲಿ ಇದನ್ನ ಚರ್ಚಿಸುವಂತ ಅಗತ್ಯ ಇಲ್ಲ. ವಿಜಯೇಂದ್ರ ಟೀಮ್ಗೆ ಈಗ ಡೈರೆಕ್ಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಇರೋದು ಒಂದು ನ್ಯಾಚುರಲ್ ಮೈತ್ರಿ, ಇದರ ಬಗ್ಗೆ ಯಾವುದೇ ರೀತಿಯ ಡೌಟ್ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಇವತ್ತಿಗೂ ಕೂಡ ನಾವು ಹೃದಯದಿಂದಲೇ ಜಾತ್ಯತೀತ ಅಂತ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಟೀಮ್ಗೆ ಈಗ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಂತ ನಿಖಿಲ್ ಕುಮಾರಸ್ವಾಮಿ, ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬಿಜೆಪಿ ಸಿದ್ಧಾಂತ ಬೇರೆ, ಜೆಡಿಎಸ್ ಸಿದ್ಧಾಂತ ಬೇರೆ ಎಂಬ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಮತ್ತೆ ಈಗ ಜೆಡಿಎಸ್ ಏನ್ ಮೈತ್ರಿ ಮಾಡ್ಕೊಂಡಿದೆ, ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಅನಿಸ್ತಾ ಇದೆ. ಆದ್ರೆ ಒಳಗೊಳಗೆ ಪಕ್ಷದಲ್ಲಿ ಯಾವುದೂ ಸರಿ ಇಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಮೈತ್ರಿ ಲೋಕಲ್ಗೆ ಅನ್ವಯ ಆಗೋದಿಲ್ಲ ಅಂತ ಸದ್ಯಕ್ಕೆ ಜೆಡಿಎಸ್ ನಿಂದ ಅಧಿಕೃತವಾಗೂ ಕೂಡ ಹೇಳಲಾಗಿತ್ತು. ಯಾಕೆಂತಂದ್ರೆ ಈಗ ಲೋಕಲ್ ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು ಮೈತ್ರಿ ಇರೋದಿಲ್ಲ. ಕೇವಲ ಈಗ ವಿಧಾನಸಭೆ ಎಲೆಕ್ಷನ್ ಆಗಿರಬಹುದು, ಮುಂಬರುವಂತಹ 2028ರ ಎಲೆಕ್ಷನ್ಗೆ ಮಾತ್ರ ಇದು ಅನ್ವಯ ಆಗತ್ತೆ ಅಂತ ಈಗ ಬಿಜೆಪಿಯವರು ಕೂಡ ಹೇಳಿದ್ದಾರೆ, ಜೆಡಿಎಸ್ನವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಬಹಳ ಒಂದು ಡೌಟ್ ಬರ್ತಾ ಇರೋದೇನಂತಂದ್ರೆ ಈ ಒಂದು ಮೈತ್ರಿ ಹಿಂಗೆ ಮುಂದುವರಿಯುತ್ತಾ ಅಥವಾ ಏನಾದ್ರೂ ಮತ್ತೆ ಬ್ರೇಕ್ ಆಗುತ್ತಾ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಒಂದು ಸ್ಟೇಟ್ಮೆಂಟ್ ಈಗ ಬಿಜೆಪಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾಕೆಂತಂದ್ರೆ ಯಾಕೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಜೆಡಿಎಸ್ನ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿ ಅವರೀಗ ಒಂದು ಸಿದ್ಧಾಂತದ ಬಗ್ಗೆ ಮಾತನಾಡಿದ್ದಾರೆ. ಯಾಕೆಂತಂದ್ರೆ ಈಗ ಯಾವುದೇ ಪಕ್ಷ ಆಗಿರಬಹುದು, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಯಾವುದೇ ಪಕ್ಷ ಆದ್ರೂ ಕೂಡ ತಮ್ಮದೇ ಆದಂತಹ ಸಿದ್ಧಾಂತಗಳಿರುತ್ತೆ. ಇನ್ನು ಜೆಡಿಎಸ್ ಅಂದ್ರೆ ಒಂದು ಜಾತ್ಯತೀತ ಪಕ್ಷ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಜಾತ್ಯತೀತ ಪಕ್ಷ ಅಂತ ಏನು ಹೇಳಲಾಗತ್ತೆ, ಈ ಒಂದು ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಈಗ ಮೂಲ ಸಿದ್ಧಾಂತ ಏನಿದೆ, ಪಕ್ಷ ಯಾವುದೇ ಒಂದು ಪಕ್ಷದ ಜೊತೆಯೂ ಕೂಡ ಮೈತ್ರಿಯನ್ನ ಮಾಡ್ಕೊಂಡ್ರೆ ಮೂಲ ಸಿದ್ಧಾಂತವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ಒಂದು ಮೂಲ ಸಿದ್ಧಾಂತವನ್ನ ಜೊತೆಯಲ್ಲೇ ಇರಿಸ್ಕೊಂಡು ಮೈತ್ರಿ ಮುಂದುವರಿಯುತ್ತೆ. ಮೂಲ ಸಿದ್ಧಾಂತದ ಬಗ್ಗೆ ಯಾರು ಕೂಡ ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ಈಗ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಬಿಜೆಪಿ ಸಿದ್ಧಾಂತ ಬೇರೆ ಇದೆ, ಜೆಡಿಎಸ್ ಸಿದ್ಧಾಂತವೂ ಕೂಡ ಬೇರೆ ಇದೆ. ಬಿಜೆಪಿ ಜೊತೆ ಇದ್ರೂ ಕೂಡ ಜೆಡಿಎಸ್ ಮೂಲ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಈಗ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ.